ಶಿವಾಜಿನಗರದಲ್ಲಿ ತೆರವು ಕಾರ್ಯಾಚರಣೆಯನ್ನು ಇವತ್ತು ಕೂಡ ಮುಂದುವರಿಸಲಾಗ್ತಾ ಇದೆ. ಪೊಲೀಸ್ ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆಯನ್ನು ಜಿಬಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಸಹಜವಾಗಿ ಅವ್ರಿಗೆ ಪಾಪ ಭಯ ಆಗಿದೆ. ನಿನ್ನೆ ಇನ್ಸಿಡೆಂಟ್ನ ನಂತರ ಹಲ್ಲೆ ನಡೆದ ಸ್ಥಳದಲ್ಲೇ ತೆರವು ಕಾರ್ಯಾಚರಣೆಯನ್ನು ಚುರುಕುಗೊಳಿಸಲಾಗಿದೆ. ನಿನ್ನೆ ಫುಟ್ಪಾತ್ ಮೇಲೆ ಇದ್ದ ಅಂಗಡಿಗಳನ್ನು ತೆರವು ಮಾಡಲಾಯಿತು. ಇವತ್ತು ತೆರವಾದ ಅವಶೇಷಗಳ ತೆರವು ಕಾರ್ಯಾಚರಣೆಯನ್ನು ಸಿಬ್ಬಂದಿಗಳ ವರ್ಗ ಮಾಡುತ್ತೆ. ಸ್ಥಳದಲ್ಲಿ ಕೆಎಸ್ಆರ್ಪಿ ತುಕಡಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಹೈಲಿ ಸೆನ್ಸಿಟಿವ್ ಏರಿಯಾ ಶಿವಾಜಿನಗರ. ಇಲ್ಲಿ ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ ಮತ್ತು ರೀಎನ್ಕ್ರೋಚ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗದೇ ಇರೋ ರೀತಿ ಕೂಡ ನೋಡ್ಕೊಳ್ಬೇಕಾದ ಜವಾಬ್ದಾರಿ ಇದೆ. ಶಿವಾಜಿನಗರ ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆ ನಿನ್ನೆ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿತ್ತು. ಹಲ್ಲೆ ಆದಮೇಲೆ ಕೂಡ ತೆರವು ಕಾರ್ಯಾಚರಣೆ ನಡೆಯಿತು. ಇವತ್ತು ಕೂಡ ಮುಂದುವರೆದಿರುವಂಥದ್ದು. ಇಲ್ಲಿ ಘಟನೆ ನಡೆದ ಸ್ಥಳ ಏನಿತ್ತು ಆ ಸ್ಥಳದಲ್ಲಿ ತೆರವು ಕಾರ್ಯಾಚರಣೆ ಆದ ಡೆಬ್ರಿಸನ್ನು ಹೊರ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕಂಪ್ಲೀಟಾಗಿ ಇಲ್ಲಿ ಹಾಕಿದ್ದಂಥ ಅಂಗಡಿಗಳನ್ನು ಸಂಪೂರ್ಣವಾಗಿ ತೆರವು ಮಾಡುವಂಥ ಕೆಲಸವನ್ನು ನಿನ್ನೆ ಆಗಿತ್ತು. ನಿನ್ನೆ ಆದಂಥ ಘಟನೆ ಏನಿತ್ತು ಅದು ಸುಮಾರು ಒಂದು 5 ಜನ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನು ಮಾಡಿದರು. ಅದಾದ ಮೇಲೆ ಯಾರಿಗೂ ಕೂಡ ಅವಕಾಶ ಕೊಡಬಾರ್ದು ಅಂತೇಳಿ ತೆರವನ್ನು ಹಾಕಿದಂಥ ಅಂಗಡಿಗಳನ್ನು, ಆ ಡೆಬ್ರಿಸ್ಗಳೇನಿದ್ವು ಅವೆಲ್ಲವನ್ನು ಕೂಡ ಕಂಪ್ಲೀಟಾಗಿ ತೆಗೆದು ಹಾಕುವಂಥ ಕೆಲಸವನ್ನು ಇಲ್ಲಿನ ಅಧಿಕಾರಿಗಳೀಗ ಮಾಡ್ತಾ ಇರುವಂಥದ್ದು. ಜೊತೆಗೆ ಪೊಲೀಸ್ ಭದ್ರತೆಯಲ್ಲೇ ಆಗ್ತಾ ಇದೆ ಎನ್ನುವಂಥದ್ದು. ಇನ್ನೂ ಕೂಡ 2 KSRP ತುಕಡಿಗಳು ಘಟನಾ ನಡೆದ ಸ್ಥಳದಲ್ಲೇ ಇರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಈ ಫುಟ್ಪಾತ್ ಒತ್ತುವರಿ ಏನಿದೆ ಅದನ್ನು ತೆರವು ಮಾಡಿಯೇ ಕಂಪ್ಲೀಟಾಗಿ ತೆರವು ಮಾಡಬೇಕು ಎನ್ನುವಂಥದ್ದು. ಈಗಾಗಲೇ ಏನು ಹಲ್ಲೆ ಮಾಡಿದ್ರು ಅವರ 10 ಜನರ ಬಂಧನ ಕೂಡ ಆಗಿರುವಂಥದ್ದು, ಅರೆಸ್ಟ್ ಕೂಡ ಆಗಿದೆ. ಮತ್ತೆ ಈ ರೀತಿಯ ಘಟನೆಗಳು ಮರುಕಳಿಸಬಾರ್ದು ಅಂತೇಳಿ ಮುನ್ನೆಚ್ಚರಿಕೆಯನ್ನು ವಹಿಸಿರುವಂಥದ್ದು. ಅದರ ಮಧ್ಯದಲ್ಲಿ ಪೊಲೀಸ್ ಭದ್ರತೆಯ ಮಧ್ಯದಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ಈಗ ನಡೀತಾ ಇದೆ. ಮತ್ತೆ ಈ ರೀತಿಯ ಘಟನೆಗಳು ಆಗಬಾರ್ದು. ಯಾಕೆಂದರೆ ನಿನ್ನೆ ಆದಂಥ ಘಟನೆ ಏನಿತ್ತು ಆ ಜಿದ್ದಿನ ಮೇಲೆ ಏನಾದರೂ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಮೇಲೆ ಹಲ್ಲೆ ಆಗ್ಬೋದು ಅಥವಾ ಇನ್ನಿತರ ಘಟನೆಗಳು ನಡೀಬಾರ್ದು ಎನ್ನುವಂಥ ದೃಷ್ಟಿಯಿಂದಾಗಿ ಪೊಲೀಸ್ ಭದ್ರತೆಯೊಂದಿಗೆ ಇವತ್ತು ಕೂಡ ಶಿವಾಜಿನಗರ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗಿದ್ದಂಥ ಜಾಗದಲ್ಲಿ ಡೆಬ್ರಿಸನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥದ್ದು, ಅದನ್ನು ಹೊರ ಹಾಕುವಂಥ ಕೆಲಸವನ್ನು GBA ಅಧಿಕಾರಿಗಳು ಮತ್ತು ಪೌರ ಕಾರ್ಮಿಕರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ TV ಬೆಂಗಳೂರು.